ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ. ಇಲ್ಲಿ ಮದುವೆ ಕಲ್ಯಾಣ ಮಂಟಪಕ್ಕೆ ಭಾಗ್ಯ ಮತ್ತು ಕುಸುಮರು ಎಲ್ಲರೂ ಬಂದಿರ್ತಾರೆ. ಅವರು ಶಾಸ್ತ್ರಗಳನ್ನ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ಶಾಸ್ತ್ರಗಳನ್ನೆಲ್ಲ ತಯಾರಿ ಮಾಡ್ಕೋತಾ ಇರ್ತಾರೆ. ಕುಸುಮರು, ಭಾಗ್ಯ ಎಲ್ಲ ಶಾಸ್ತ್ರನೂ ಕರೆಕ್ಟಾಗಿ ಆಗಬೇಕಮ್ಮ, ಸರಿಯಾಗಿ ಆಗಬೇಕಮ್ಮ ಅಂದಾಗ, ಹ್ಞೂ ಅತ್ತೆ, ಆಯಿತು ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿಮ್ಮ, ಬೀಗರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ವಲ್ಲಮ್ಮ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಹ್ಞೂ ಅತ್ತೆ, ಫೋನ್ ಮಾಡ್ತೀನಿ ಅನ್ನೋಷ್ಟರಲ್ಲಿ ಆ ಕಡೆಯಿಂದ ಫೋನ್ ಬರುತ್ತೆ. ಅವಾಗ ಯಾರಮ್ಮ ಫೋನು ಅಂತ ಕುಸುಮ ಕೇಳ್ತಾರೆ. ಭಾಗ್ಯ, ಅತ್ತೆ ಕಾಮತ್ ಮಾವರು ಫೋನ್ ಮಾಡ್ತಿದ್ದಾರೆ ಅಂದರೆ, ಹೌದಾ ಎತ್ತು ಫೋನಲ್ಲಿ ಮಾತಾಡು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಹಲೋ, ಭಾಗ್ಯ ಎಲ್ಲಿದೆಯಮ್ಮ, ನಾವು ಹೇಳಿದ ಜಾಗ ವೆನ್ಯೂ ಎಲ್ಲ ಸಿಗ್ತಾಮ್ಮ ಅಂದರೆ, ಹ್ಞೂ ಮಾವ ಎಲ್ಲ ಸರಿಯಾಗಿದೆ ಅಂದರೆ, ಅಲ್ಲಿ ಅರೇಂಜ್ಮೆಂಟ್ ಎಲ್ಲ ಸರಿಯಾಗಿದೆಯಮ್ಮ, ಏನಾದ್ರು ತೊಂದರೆ ಇದೆಯಮ್ಮ, ತೊಂದರೆ ಏನಾರು ಇದ್ದರೆ ಹೇಳಮ್ಮ ಅಂತ ಅಂದ್ಬಿಟ್ಟು ಕಾಮ ಸರ್ ಕೇಳ್ತಾರೆ. ಅವಾಗ ಭಾಗ್ಯ ಸ್ವಲ್ಪ ಮನ್ಸಲ್ಲಿ ನೋವಾಗಿ, ಇಲ್ಲ ಮಾವ ಎಲ್ಲ ಸರಿಗಿದೆ ಮಾವ, ಏನು ತೊಂದರೆ ಇಲ್ಲ ಮಾವ, ಎಲ್ಲ ಚೆನ್ನಾಗಿದೆ ಮಾವ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಮಾವ, ನೀವು ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಬರ್ತಾ ಇದ್ದೀವಮ್ಮ, ಇನ್ನೇನು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಸರಿ ಮಾವ, ಆಯಿತು ಬನ್ನಿ, ನಾವೆಲ್ಲ ನಿಮ್ಮನ್ನೇ ಕಾಯ್ತಾ ಇದ್ದೀವಿ, ಬನ್ನಿ ಮಾವ ಹುಷಾರಾಗಿ ಅಂತ ಹೇಳ್ತಾಳೆ. ಕಾಮತ್ತರ, ಆಯ್ತಮ್ಮ, ಹಂಗೇನಾನ ಇದ್ದರೆ ನನಗೊಂದು ಫೋನ್ ಮಾಡಮ್ಮ, ಏನಾದ್ರು ಬೇಕು ಅಂದರೆ ನನಗೊಂದು ಫೋನ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಹ್ಞೂ ಸರಿ ಮಾವ ಆಯಿತು ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆಮೇಲೆ ಫೋನ್ ಕಟ್ ಮಾಡ್ತಾಳೆ. ಆಮೇಲೆ ಕುಸುಮವ್ರು, ಏನಂತೆ ಭಾಗ್ಯ ಅಂದರೆ ಅಂತ ಕೇಳ್ತಾರೆ. ಅತ್ತೆ ಬರ್ತಾ ಇದ್ದಾರಂತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಬಂದುಬಿಡ್ತಾರಂತೆ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿ ಭಾಗ್ಯ, ಅವ್ರು ಬರೋಷ್ಟರಲ್ಲಿ ಅವ್ರ ಪೂಜೆಗೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಬಿಡಮ್ಮ ಬೇಗ ಬೇಗ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಹ್ಞೂ ಅತ್ತೆ ಮಾಡ್ತಾಯಿದ್ದೀನಿ ಅತ್ತೆ ಅಂತ ಅಂದ್ಬಿಟ್ಟು ಅಂತಾಳೆ. ಅಷ್ಟರಲ್ಲಿ ಪೂಜಾ, ಅಕ್ಕ ಹೊರ ಪೂಜೆ ತಟ್ಟೆಲ್ಲ ರೆಡಿಯಾಗಿದೆ ಅಕ್ಕ, ಕರ್ಪೂರ ಒಂದು ಹಾಕ್ಬೇಕು ಅಷ್ಟೇ ಅಂತ ಪೂಜೆ ಹೇಳ್ತಾಳೆ. ಅದು ನಾನು ಹಾಕ್ಕೋತೀನಿ ಬಿಡು ಪೂಜಾ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಕುಸುಮರು, ಪೂಜಾ, ಹೊರ ಪೂಜೆ ಶಾಸ್ತ್ರ ಎಲ್ಲ ಮುಗಿಯೋ ಗಂಟ ನೀನು ಆ ಕಡೆಗೆ ತಲೆ ಕೂಡ ಹಾಕಂಗಿಲ್ಲ, ಅರ್ಥ ಆಯ್ತಾ? ಕಿಶನ್ ನೋಡಬೇಕು ಅಂತ ಬರೋದು ಮಾಡೋದೆಲ್ಲ ಮಾಡೋಂಗಿಲ್ಲ, ಹೊರ ಪೂಜೆ ಆಗೋವರೆಗೂ ನೀನು ಅವ್ರು ನೋಡೋಂಗಿಲ್ಲ, ದೂರ ಇರಬೇಕು, ಗೊತ್ತಾಯ್ತಾ ಅಂದಾಗ, ಹ್ಞೂ ಅತ್ತೆ ಅಂತಂದ್ಬಿಟ್ಟು ತಲೆ ಬಗ್ಗಿಸ್ತಾಳೆ. ಅವಾಗ ಸುಂದರಿದ್ದವರು, ಪೂಜಾದೇವಿ, ನೀನು ಕಿಶನ್ನ ನೋಡಬೇಕು ಅಂತ ಎಷ್ಟು ಆತರವಾಗಿದೆಯಾ ಅಂತ ನಮಗೂ ಗೊತ್ತು, ಆದರೆ ಈ ಶಾಸ್ತ್ರ ಎಲ್ಲ ಮುಗಿಯೋ ಗಂಟ ನೀನು ಅವ್ರನ್ನ ನೋಡೋಂಗಿಲ್ಲ ಗೊತ್ತಾ ಅಂತ ಅಂದ್ಬಿಟ್ಟು ರೇಗಿಸ್ತಾರೆ ಸುಂದರಿ. ಅವಾಗ ಪೂಜಾ ನಾಚ್ಕೊಂಡು ತಲೆ ಬಗ್ಗಿಸ್ತಾಳೆ. ಆವಾಗ ಕುಸುಮರು, ಓಹೋ ನಾಚಿಕೆ ಬಂದ್ಬಿಡ್ತು ನಮ್ಮ ಹುಡುಗಿಗೆ, ಆಗಲೇ ನಾಚಿಕೆ ಅಂದ್ಬಿಟ್ಟು ಅಂತಾರೆ. ಹ್ಞೂ ಅಂದ್ಬಿಟ್ಟು ತಲೆ ಬಗ್ಗಿಸ್ಬಿಟ್ಟು ಸುಮ್ಮನಾಯ್ತಾರೆ. ಪೂಜಾ ತಲೆ ಬಗ್ಗಿಸ್ಕೊಂಡು ಸುಮ್ಮನಾಯ್ತಾಳೆ. ಅಷ್ಟರಲ್ಲಿ ಕಾರ್ ಬಂದಿದ್ದು ಆರನ್ ಕೇಳಿಸುತ್ತೆ. ಅವಾಗ ಈ ಕುಸುಮ, ಇದು ಭಾಗ್ಯ ಬಂದರು ಅಂತ ಕಾಣಿಸುತ್ತೆ, ಬಾಮ್ಮ ಬೇಗ ಎಲ್ಲ ಆರತಿ ತಟ್ಟೆ ಎಲ್ಲ ತೊಗೊಂಡು ಬಾಮ್ಮ ಪಾದಪೂಜೆಗೆಲ್ಲ ಅಂತ ಅಂದ್ಬಿಟ್ಟು ಎದ್ದೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇವ್ರು ತಂದಿರೋ ತಟ್ಟೆ ಎತ್ಕೋತಾ ಇರ್ತಾರೆ. ಅಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟಿರ್ತಾರಲ್ಲ ಆ ವ್ಯಕ್ತಿ ಬಂದು, ಮೇಡಮ್ ಏನು ಮಾಡ್ತಾ ಇದ್ದೀರಾ ಅಂದರೆ ಅಂತ ಕೇಳ್ತಾನೆ. ಇವರು ಭಾಗ್ಯವರು, ಹೊರ ಪೂಜೆಗೆ ಹೋಗ್ತಾ ಇದ್ದೀವಿ ಕಣಪ್ಪ, ಗೊತ್ತಾಗ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಅಂದಾಗ, ಮೇಡಮ್ ಈ ತಟ್ಟೆ ಎಲ್ಲ ಬೇಡ ಮೇಡಮ್, ಬೇರೆ ತಟ್ಟೆ ಕೊಡ್ತೀನಿ, ಈ ತಟ್ಟೆ ಎಲ್ಲ ಬೇಡ ಅಂದಾಗ, ಏನಪ್ಪ ಆವಾಗಲಿಂದ ನೋಡ್ತಾ ಇದ್ದೀನಿ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ನಾವು ಚಪ್ರ ಹಾಕೋಕ್ಕಾಗಲಿ ಏನಾಗಲಿ ನಾವು ಮಾಡ್ದಂಗೆ ನಮ್ಮ ಶಾಸ್ತ್ರಗಳು ಮಾಡೋಕೆ ನೀನು ಬಿಡ್ತಾಯಿನಲ್ಲ, ಯಾಕೆ ಏನಂತದೆ ನಿನ್ನ ಮೈಗೆ, ಹುಷಾರು, ಆಮೇಲೆ ಏನು ಅನ್ಕೊಂಬಿಟ್ಟಿದ್ಯಾ, ಈ ಕುಸುಮ ಅಂದರೆ ಯಾರು ಅಂತ ತಿಳ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಕುಸುಮ ರೇಗ್ತಾರೆ. ಅವಾಗ ಭಾಗ್ಯ, ಹ್ಞೂ ಸರ್, ನಮ್ಮ ಶಾಸ್ತ್ರ ಮಾಡೋಕ್ಕೆ ದಯವಿಟ್ಟು ಬಿಟ್ಬಿಡಿ, ನೀವು ಎಲ್ಲದಕ್ಕೂ ಅಡ್ಡ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಯಾಕೆ ಈ ಥರ ಬರ್ತಾ ಇದ್ದೀರಾ, ನಮ್ಮ ಶಾಸ್ತ್ರ ಮಾಡಬೇಕು, ನಾವು ದಯವಿಟ್ಟು ಬಿಡಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಆ ಯಪ್ಪ ಇದ್ದವರು, ಮೇಡಮ್ ನೀವು ಶಾಸ್ತ್ರ ಮಾಡಬೇಡಿ ಅಂತ ಹೇಳಿಲ್ಲ, ಆದರೆ ಈ ತಟ್ಟೆಲೆಲ್ಲ ಮೇಡಮ್ ಬೆಳ್ಳಿ ತಟ್ಟೆ ಕೊಡ್ತೀನಿ ರೀ, ಮೀನಾಕ್ಷಿ ಮೇಡಮು ಎಲ್ಲ ಹೆಂಗೆ ಮಾಡಬೇಕು ಅಂತ ಹೇಳಿದ್ದಾರೆ, ಈ ತಟ್ಟೆ ಇದಾವೆ ತೊಗೊಂಡೋದ್ರೆ ಮೀನಾಕ್ಷಿ ಮೇಡಮ್ ಸ್ಟೇಟಸ್ಗೆ ಅವಮಾನ ಆಗುತ್ತೆ, ಅವ್ರ ಸ್ಟೇಟಸ್ಗೆ ತಕ್ಕನಾಗಿರೋ ಬೆಳ್ಳಿ ತಟ್ಟೆ ಕೊಡಬೇಕು ಅಂತ ಹೇಳಿದ್ದಾರೆ, ಬೆಳ್ಳಿ ತಟ್ಟೆ ಕೊಡ್ತೀನಿ ರೀ ಅಂದ್ಬಿಟ್ಟು ಅಲ್ಲಿ ಒಬ್ಬ ಹುಡುಗ ಇರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಬೆಳ್ಳಿ ತಟ್ಟೆ ತರಿಸ್ಬಿಟ್ಟು ಕುಸುಮನ ಕೈಗೊಂದು ಭಾಗಿನ ಕೈಗೊಂದು ಕೊಟ್ಟು, ಸರಿ ಮೇಡಮ್ ಈಗ ನೋಡಿ ಮೀನಾಕ್ಷಿ ಮೇಡಮ್ ಸ್ಟೇಟಸ್ ಕರೆಕ್ಟಾಗಿದೆ, ಹೀಗೆ ಹೊರಡಿ ನಿಮ್ಮ ಶಾಸ್ತ್ರ ಮಾಡ್ಕೊಳ್ಳಿ ಅಂತ ಅಯ್ಯಪ್ಪ ಹೇಳ್ತಾರೆ. ಅವಾಗ ಭಾಗಿನ ತುಂಬಾ ಮುಜುಗರ ಆಗಿಬಿಡುತ್ತೆ. ಅವಳೇನು ಮಾತಾಡಲ್ಲ. ಅವಾಗ ಕುಸುಮರು ಏನೋ ಮಾತಾಡೋಕೆ ಹೋಗ್ತಾರೆ. ಅವಾಗ ಭಾಗ್ಯ, ಅತ್ತೆ ನಡೀರಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾಳೆ. ಸರಿ ಅಂದ್ಬಿಟ್ಟು ಅಲ್ಲೋಗಿ ಸ್ವಲ್ಪ ಹೊತ್ತು ನಿಂತಿರ್ತಾರೆ. ಎಷ್ಟೊತ್ತು ನಿಂತಿದ್ರು ಭಾಗ್ಯವ್ರು ಬರ್ತಾರೆ. ಆವಾಗ ಸುನಂದ ಹೋಗಿ ಬೀಗ್ರನ್ನ ವೆಲ್ಕಮ್ ಮಾಡಿರ್ತಾರೆ. ಅವಾಗ, ಏನೇ ಭಾಗ್ಯ, ಬೀಗರು ಎಷ್ಟೊತ್ತಾಯಿತು ಬಂದು ನಿಂತ್ಕೊಂಡು, ಈಗ ಬರ್ತಾ ಇದೆಯಲ್ಲ, ಬೇಗ ಬರಬೇಕು ಅಂತ ಗೊತ್ತಾಗಲ್ವೇನೆ ಭಾಗ್ಯ ನಿನಗೆ ಅಂತ ಅಂದ್ಬಿಟ್ಟು ಕುಸುಮರು ಭಾಗ್ಯನ ರೇಗ್ತಾರೆ. ಅವಾಗ ಇದು ಸುನಂದವ್ರು ರೇಗ್ತಾರೆ. ಅವಾಗ, ಇಲ್ಲಮ್ಮ ಬರ್ತಾ ಇದೆ, ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇನೇ, ಬರ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಕುಸುಮರು, ಆಯಿತು ಬರ್ತಾಯಿದ್ದೀವಿ ಇರ್ರಿ ಸುನಂದ, ಯಾಕ್ರಿ ಹಂಗೆ ಆಡ್ತಾ ಇದ್ದೀರಾ, ಬರ್ತಾಯಿದ್ದೀವಿ ರೀ ಅಂತ ಹೇಳ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಕಾಮಸರ್ ಏನಂತಾರೆ, ಬಿಡ್ರಿ ಸುನಂದ ಪರವಾಗಿಲ್ಲ, ಭಾಗ್ಯ ಬಂದಿಲ್ವ ಇವಾಗ, ಪಾಪ ಒಬ್ಬಳೇ ಎಲ್ಲ ಕೆಲಸನೂ ಮಾಡಬೇಕು, ಎಲ್ಲ ಕೆಲಸನೂ ಒಬ್ಬಳು ನಿಭಾಯಿಸ್ಬೇಕಲ್ವ, ಅವಳಿಗೂ ಕಷ್ಟ ಆಗುತ್ತೆ, ಎಷ್ಟು ಕೆಲಸ ಅಂತ ಒಬ್ಬಳೇ ಮಾಡ್ತಾಳೆ ಹೇಳಿ, ಬರ್ತಾ ಇದ್ದಾಳೆ ಬಿಡಿ, ಏನಿಲ್ಲ, ನಾವು ಒಂದು 5 ನಿಮಿಷ ನಿಂತ್ಕೊಂಡ್ರೆ ನಮಗೇನು ಆಗಲ್ಲ, ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತಿದ್ದೀರಾ ಸುನಂದ, ಏನಿಲ್ಲ ಸುಮ್ಮನಿರಿ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಧರ್ಮಣ್ಣ ಮಾತ್ರ ಅಲ್ಲಿರ್ತಾರೆ, ವಿಠಲಣ್ಣ ಅವರಿರಲ್ಲ. ಕಾಮಸರು, ಎಲ್ಲಿ ನಮ್ಮ ಇನ್ನೊಬ್ಬರು ಬೀಗರು ಕಾಣ್ತಾ ಇಲ್ವಲ್ಲ, ಎಲ್ಲೋದ್ರು ಅಂತ ಅಂದ್ಬಿಟ್ಟು ಕಾಮತ್ ಸರ್ ಕೇಳ್ತಾರೆ. ಅವಾಗ ಧರ್ಮಣ್ಣವರು, ಇಲ್ಲ ಬೀಗ್ರೆ, ಅವರು ಮದುವೆ ಬ್ಯುಸಿಲಿದ್ದಾರೆ,
ಒಳಗಡೆ ಎಲ್ಲ ಸ್ವಲ್ಪ ಓಡಾಡ್ತಾ ಇದ್ದಾರೆ, ಸ್ವಲ್ಪ ಓಡಾಟ ಜಾಸ್ತಿ ಇದೆಯಲ್ಲ ಅದರಿಂದ ಅವ್ರು ಕಾಣಿಸ್ತಾ ಇಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಧರ್ಮಣ್ಣವ್ರು ಹೇಳ್ತಾರೆ. ಅವಾಗ ಕಾಮತರು, ಆಯಿತು ಬಿಡಿ ಪರವಾಗಿಲ್ಲ, ಮಗಳ ಮದುವೆ ಅಲ್ವಾ, ಮಗಳ ಮದುವೆಗೆ ಅವ್ರು ಓಡಾಡಲೇಬೇಕು, ಮಗಳ ಮದುವೆ ಅಂದಮೇಲೆ ಕಮ್ಮಿ ಕೆಲಸ ಇರುತ್ತಾ, ತುಂಬಾ ಕೆಲಸ ಇರುತ್ತಲ್ವಾ, ಅದರಿಂದ ಎಲ್ಲ ಓಡಾಡ್ತಾ ಇದ್ದಾರೆ ಬಿಡಿ, ಆಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡೋಣ ನಾವು ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಗುಂಡ ತನ್ಮೇಲೆ ಬಂದ್ಬಿಟ್ಟು ಹಾಯ್ ತಾತ ಅಂತಾರೆ. ಹೇಯ್ ನಿಮ್ಗೆ ನಾನು ಚಿಲ್ಟಾರಿಗಳ ಎಷ್ಟೊತ್ತು ಹೇಳಿದ್ದೀನಿ ನನ್ನ ತಾತ ಅಂತ ಕರಿಬೇಡಿ ಅಂತ, ನಾನು ನಿಮ್ಗೆ ಏನಂತ ಕರಿ ಅಂತ ಹೇಳಿದ್ದೀನಿ, ನೀವು ಹಂಗೆ ಕರಿಬೇಕು ತಾನೇ, ಗೊತ್ತಾಗಲ್ವಾ ಅಂತ ಅಂದ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಅವಾಗ ಗುಂಡ ತನ್ವಿ, ನೀವು ನಮ್ಮ ತಾತನ ವಯಸ್ಸಿದೆಯಲ್ಲ ಅದರಿಂದ ತಾತ ಅಂತ ಕರಿತಿದ್ದೀವಿ, ನೀವು ಅದನ್ನು ಕರಿಬೇಡ ಅಂದರೆ ನಾವು ಏನಂತ ಕರಿಬೇಕು ಅಂತ ಅಂದ್ಬಿಟ್ಟು ತನ್ವಿ ಅಂತಾಳೆ. ನಾನು ಅವತ್ತು ಹೇಳ್ಕೊಟ್ಟಿದ್ನಲ್ಲ ಹಂಗೆ ಕರೀರಿ ಅಂತ ಅಂದ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ತಾತ ನಿಮ್ಮನ್ನು ಯಾವ ರೀತಿಲಿ ನಾವು ಬ್ರೋ ಅಂತ ಕರೆಯೋಕ್ಕಾಗುತ್ತೆ, ನೀವೇ ಯೋಚನೆ ಮಾಡಿ, ನಿಮ್ಮ ಏಜ್ ಏನು ನಮ್ಮ ಏಜ್ ಏನೋ, ನಾವು ಬ್ರೋ ಅಂತ ನಿಮ್ಮನ್ನು ಕರೆಯೋಕ್ಕಾಗತ್ತಾ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಅವಾಗ ಗುಂಡ, ನನಗೊಂದು ಐಡಿಯಾ ಬಂದಿದೆ ಅಂದಾಗ, ಏನಪ್ಪ ನಿನ್ನ ಐಡಿಯಾ ಅಂತ ಅಂದ್ಬಿಟ್ಟು ಧರ್ಮಣ್ಣವ್ರು ಕೇಳ್ತಾರೆ. ಏನಿಲ್ಲ ತಾತ ಬ್ರೋ ಎರಡೂ ಕರಿಬೇಕಲ್ವಾ, ಇನ್ಮೇಲೆ ಬ್ರೋ ತಾತ ಅಂತ ಕರೆದ್ಬಿಡ್ತೀವಿ ಬಿಡಿ ಸರೋಗ್ತೈತಲ್ವಾ ಅಂತ ಅಂದ್ಬಿಟ್ಟು ಗುಂಡ ಹೇಳ್ತಾನೆ. ಅವಾಗ ಓ ಬ್ರೋ ತಾತ ನಾವು ಸರಿಗೈತೆ ಹಂಗೆ ಕರಿಯೋ ಇನ್ಮೇಲೆ ಅಂತ ಕಾಮತ್ ಸರ್ ಹೇಳ್ತಾರೆ. ಅವಾಗ ಎಲ್ಲರೂ ತಮಾಷೆ ಮಾಡಿಕೊಂಡು, ಸಾಕು ತಮಾಷೆ ಮಾಡಿದ್ದು, ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ತುಂಬಾ ಸುಸ್ತಾಗ್ತಾಯಿದೆ, ಸ್ವಲ್ಪ ನಿಮ್ಮ ಕೆಲಸಗಳು ನೋಡಿ ಅಂತ ಅಂದ್ಬಿಟ್ಟು ಕನಿಕ ಉರ್ಕೊಂಡು ಹೇಳ್ತಾಳೆ. ಅವಾಗ ಸರಿ ಆಯಿತು ಅಂದ್ಬಿಟ್ಟು ಭಾಗ್ಯ ಪಾದ ಪೂಜೆಗೆ ಬಂದಿರ್ತಾಳಲ್ಲ, ಅವಾಗ ಕುಸುಮರು ಭಾಗ್ಯ ಪಾದ ಪೂಜೆ ಮಾಡಿಬಿಟ್ಟು ಆಮೇಲೆ ಆರತಿ ಮಾಡಿ ಒಳಗೆ ಕರ್ಕೊಳಮ್ಮ ಅಂತಾರೆ. ಆಯ್ತತ್ತೆ ಅಂದ್ಬಿಟ್ಟು ತಟ್ಟೆ ಕೆಳಕ್ಕೆ ಇಟ್ಬಿಟ್ಟು ಕಿಶನ್ನ ಕಾಲಿಡೋಕೆ ಹೇಳ್ತಾರೆ. ಕಿಶನು ತಟ್ಟೆ ಒಳಗೆ ಕಾಲಿಕ್ತಾನೆ, ಭಾಗ್ಯ ನೀರು ಹಾಕ್ಬಿಟ್ಟು ಕಾಲು ತೊಳಿತಾ ಇರ್ತಾಳೆ. ಅವಾಗ ಕಿಶನ್ ಕಾಲು ಹಿಂದಕ್ಕೆ ತಕ್ಕೊಂಬಿಡ್ತಾರೆ. ಅವಾಗ ಯಾಕೆ ಕಿಶನ್ ಯಾಕೇನಾಯಿತು ಅಂತ ಅಂದ್ಬಿಟ್ಟು ಕಾಮತ್ ಸರ್ ಕೇಳ್ತಾರೆ. ಅವಾಗ ಇಲ್ಲ ಏನಿಲ್ಲಪ್ಪ, ಈ ಶಾಸ್ತ್ರ ಎಲ್ಲ ಬೇಡ ನಾನೇ ಮಾಡ್ಕೊತೀನಿ ಅಂದಾಗ, ಹಂಗೆಲ್ಲ ಮಾಡ್ಕೊಳಕ್ಕಾಗಲ್ಲ ಕಣಪ್ಪ, ನಮ್ಮ ಶಾಸ್ತ್ರ ನಾವೇ ಮಾಡಬೇಕು, ಇದು ಹೆಣ್ಣೋರ ಕಡೆ ಮಾಡೋ ಶಾಸ್ತ್ರ ಕಣಪ್ಪ, ನೀನು ಮಾಡ್ಕೊಳಂಗಿಲ್ಲ, ಇವೆಲ್ಲ ಸಂಪ್ರದಾಯ ಅಂತೇಳಿ ಕುಸುಮವ್ರು ಹೇಳ್ತಾರೆ. ಇಲ್ಲ ಭಾಗ್ಯವರು ನನಗಿನ್ನ ದೊಡ್ಡವರು, ಅವ್ರು ನಾನು ಕಾಲು ಮುಟ್ಟೋದೇನು ಕಾಲು ತೊಳೆಯೋದೇನು ಬೇಡ ನಂಗೆ ತುಂಬಾ ಮುಜುಗರ ಆಗುತ್ತೆ, ಬೇಡ ಈ ಶಾಸ್ತ್ರ ಅಂತ ಕಿಶನ್ ಹೇಳ್ತಾನೆ. ಅವಾಗ ಕುಸುಮವ್ರು, ಇಲ್ಲಪ್ಪ ಇದು ನಾವು ಮಾಡಲೇಬೇಕು, ಇದು ಹೆಣ್ಣೋರ ಕಡೆಯಿಂದ ಮಾಡೋ ಶಾಸ್ತ್ರ, ಸಂಪ್ರದಾಯ ಎಲ್ಲ ಬಿಡೋಕ್ಕಾಗತ್ತಾ, ಇದು ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಅವಾಗ ಧರ್ಮವರು, ಇಲ್ಲ ಕಿಶನ್ ಇದರಲ್ಲೇನು ಮುಜುಗರ ಪಟ್ಕೊಳ್ಳೋದೇನಿಲ್ಲ, ಹೆಣ್ಣೋರು ಅಂದಮೇಲೆ ವರಪೂಜೆ ನಾವು ಮಾಡಲೇಬೇಕಲ್ವಾ, ಇದರಲ್ಲಿ ನೀವು ಯಾಕೆ ಮುಜುಗರ ಪಟ್ಕೋತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇವರು ಕಾಮತ್ ಹೇಳ್ತಾರೆ, ಇಲ್ಲ ಕಿಶನ್ ಇದೆಲ್ಲ ಶಾಸ್ತ್ರ ಸಂಪ್ರದಾಯ ಮಾಡಲೇಬೇಕು, ನೀನು ಮಾಡಿಸ್ಕೊಳಪ್ಪ ಅದರಲ್ಲೇನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಎಲ್ಲರೂ ಹೇಳೋದ್ರಿಂದ ಕಿಶನ್ ಸ್ವಲ್ಪ ಮನಸ್ಸು ಕನ್ವಿನ್ಸ್ ಆಗುತ್ತೆ. ಆವಾಗ ಇವಳು ಕನ್ನಿಕಾ, ಈ ಡ್ರಾಮಾ ಎಲ್ಲ ಬೇಡ, ಬೇಗ ಮಾಡಿಸ್ಕೊ, ಇಲ್ಲಿ ಬಿಸಿಲಲ್ಲಿ ಎಷ್ಟೊತ್ತಕ್ಕ ನಿಂತ್ಕೊಬೇಕು, ಇಲ್ದಿದ್ದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾನೆ ಇವನು ಅಂತ ಕಿಶನ್ಗೆ ಅವಮಾನ ಮಗಂಗೆ ಮಾತಾಡ್ತಾಳೆ. ಅವಾಗ ಕಿಶನ್ ಏನೂ ಮಾತಾಡ್ದಲ್ಲ ಎಲ್ಲರೂ ಹೇಳಿದ್ರಿಂದ ನಿಂತ್ಕೊಂಡು ಬಾಗಿನ ಕೈಯಲ್ಲಿ ಪಾದ ಪೂಜೆ ಮಾಡಿಸ್ಕೊತಾನೆ. ಆವಾಗ ಭಾಗ್ಯ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟು ಆರತಿ ಮಾಡಬೇಕು ಅನ್ನೋಷ್ಟರಲ್ಲಿ ಕಿಶನ್ ಎಗ್ರಿ ಪೂಜೆನ ಹುಡುಕ್ತಾ ಇರ್ತಾನೆ. ಅವಾಗ ಕುಸುಮರು, ನೀನು ಯಾರು ಹುಡುಕ್ತಾ ಇದೆಯಾ ಅಂತ ನನಗೆ ಗೊತ್ತಪ್ಪ, ಆದರೆ ಇವತ್ತು ಅವ್ರು ನಿಮ್ಗೆ ಸಿಗಲ್ಲ ಬಿಡು, ನೀನು ಯಾಕೆ ಹುಡುಕ್ತಿದ್ಯಾ, ನಿನ್ನ ಕಣ್ಣು ಪೂಜೆನ ಹುಡುಕ್ತಾ ಇದೆಯಾ ಅಂತ ನನಗೂ ಗೊತ್ತು, ಈ ಥರ ಜಿರಾಪೆ ಥರ ಎಗ್ರಿ ಏನು ನೋಡೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಕುಸುಮರು ಹೇಳ್ತಾರೆ. ಅವಾಗ ತನ್ವಿ, ನಮ್ಮ ಪೂಜೆ ಚಿಕ್ಕಿ ಮೇಕಪ್ ಮಾಡ್ಕೋತಿದ್ದಾರೆ ಚಿಕ್ಕಪ್ಪ, ಅವರು ನಾನು ಸ್ಕೂಲಿಗೆ ಬಿಡೋಗ್ಲೂ ಅಷ್ಟೇ, ನಾನು ಸ್ಕೂಲಿಗೆ ಬಿಟ್ಟು ಮೇಕಪ್ ಶುರು ಮಾಡಿದ್ರೆ ನಂದೊಂದು ಪೀಡ್ ಆಗಿರುತ್ತೆ, ಅಲ್ಲಿ ಗಂಟೆ ಅವ್ರು ಮೇಕಪ್ ಮಾಡ್ತಾನೆ ಇರ್ತಾರೆ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ತಮಾಷೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಪಾದ ಪೂಜೆ ಎಲ್ಲ ಮುಗಿಸಿ ಭಾಗ್ಯ ಮೇಲಕ್ಕೆ ಎದ್ದಾಳ್ತಾಳೆ. ಎದ್ದಾದ್ಮೇಲೆ ಆರತಿ ಮಾಡ್ತಾಳೆ. ಆರತಿ ಮಾಡಿಬಿಟ್ಟು ಕಿಶನ್ ಹಣೆಗೆ ತಿಲ್ಕ ಇಟ್ಬಿಟ್ಟು, ಸರಿ ಇವಾಗ ಒಳಗಡೆ ಬನ್ನಿ ಎಲ್ಲರೂ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಮತ್ ಸರು, ಇವಾಗ ಇನ್ನೊಂದು ವಿಷಯ ಕೇಳ್ತೀನಿ, ಆರತಿ ಮಾಡೋ ಉದ್ದೇಶ ಏನು ಹೇಳಿ ನೋಡೋಣ ಗಂಡಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ತಾರೆ. ಏನೋ ಗೊತ್ತಿಲ್ಲ, ಏನು ಹೇಳಿ ಬೀಗ್ರೆ ಅಂತ ಅಂದ್ಬಿಟ್ಟು ಧರ್ಮಣ್ಣವ್ರು ಕೇಳ್ತಾರೆ. ಹಂಗಲ್ಲ ಬೀಗ್ರೆ, ಇವಾಗ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಆರತಿ ಮಾಡಿ ಕಳ್ಸೋದೇನು ಕೇಳಿ, ಜೈಶಾಲಿಯಾಗಿ ಬಾ ಅಂತ ಹೇಳ್ಬಿಟ್ಟು, ಇವಾಗ ಮದುವೆ ಅನ್ನೋದು ಒಂದು ಯುದ್ಧ ಅಲ್ವಾ ಬೀಗ್ರೆ, ದಿನ ಹೆಂಡತಿ ಜೊತೆ ರಣರಂಗದಲ್ಲಿ ಗುದ್ದಾಡಲೇಬೇಕಲ್ವಾ, ಮದುವೆ ಸಂಸಾರ ಅನ್ನೋದು ಒಂದು ರಣರಂಗ, ಅದರಿಂದ ಗಂಡಸಿಗೆ ಆರತಿ ಮಾಡಿಬಿಟ್ಟು ತಿಲ್ಕ ಇಟ್ಬಿಟ್ಟು ಬಾ ಯುದ್ಧ ಭೂಮಿ ಒಳಕ್ಕೆ ಅಂತ ಕರೆಯೋದು ಬೀಗ್ರೆ ಅಂತ ಕಾಮ ಸರ್ ತಮಾಷೆ ಮಾಡ್ತಾರೆ. ಆವಾಗ ಧರ್ಮಣ್ಣವರು, ಹೌದು ಬೀಗ್ರೆ, ಮದುವೆ ಆದಮೇಲೆ ದಿನ ಯುದ್ಧನೇ ಅಲ್ವಾ ನಮಗೆ, ಏನು ಮಾಡೋಕ್ಕಾಗಲ್ಲ, ಏನು ಬರುತ್ತೋ ಅದನ್ನು ಫೇಸ್ ಮಾಡಲೇಬೇಕಲ್ವ ನಾವು ಅಂತಂದ್ಬಿಟ್ಟು ಧರ್ಮಣ್ಣವ್ರು ಹೇಳ್ಬಿಟ್ಟು ಎಲ್ಲರೂ ಅಲ್ಲಿ ನಗಾಡ್ತಿರ್ತಾರೆ. ಅವಾಗ ಕುಸುಮರು, ಸಾಕು ತಮಾಷೆ ಇನ್ನೂ ಮುಗಿಲಿಲ್ವಾ ನಿಮ್ಮ ತಮಾಷೆ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಆಮೇಲೆ ಧರ್ಮಣ್ಣವರು, ಹಂಗಲ್ಲ ಬೀಗ್ರೆ ಇನ್ನೊಂದು ವಿಷಯ ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾರೆ. ಏನು ಬೀಗ್ರೆ ಅಂತ ಕಾಮತ್ ಅವ್ರು ಕೇಳಿದಾಗ ಧರ್ಮಣ್ಣವರು, ಬೀಗ್ರೆ ಅಲ್ಲಿ ಯುದ್ಧ ಭೂಮಿಲಿ ಗೆದ್ದು ಬಂದರೆ ವಿಜಯೀ ಭವ ಅಂತ ಅಂದ್ಬಿಟ್ಟು ಖುಷಿಯಾಗಿ ಎಲ್ಲರೂ ವಿಜಯನ ಆಚರಿಸ್ತಾರೆ. ಆದರೆ ಇಲ್ಲಿ ಹಂಗಲ್ಲ ಬೀಗ್ರೆ, ಈ ಸಂಸಾರದ ಯುದ್ಧ ಭೂಮಿಲಿ ನಾವು ಯಾವತ್ತೂ ಗೆಲ್ಲಕ್ಕಾಗಲ್ಲ, ಸೋಲ್ಲೇಬೇಕು, ಇಲ್ಲಿ ಸೋತ್ರೇ ನಾವು ಇರೋಕ್ಕಾಗೋದು, ಗೆದ್ದುಬಿಟ್ರಂತೂ ಅಷ್ಟೇ ಕತೆ ನಮ್ಮದು ಅಲ್ವಾ ಅಂತ ಅಂದ್ಬಿಟ್ಟು ಕುಸುಮರ ಮುಖ ನೋಡ್ಬಿಟ್ಟು ಹೇಳ್ತಾರೆ. ಕುಸುಮರು,
ನಿಮಗಿದೆ ನಿಮಗೆ ಅಂತಂದ್ಬಿಟ್ಟು ತಲೆ ಬಗ್ಗಿಸ್ಕೊಂಡು ಹೇಳ್ತಾ ಇರ್ತಾರೆ. ಅವಾಗ ಎಲ್ಲರೂ ಖುಷಿಯಾಗಿರ್ತಾರೆ. ಸರಿ ಭಾಗ್ಯ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊತಾಳೆ. ಕಿಶನ್ ಅವರೆಲ್ಲ ಒಳಗೆ ಬರ್ತಾರೆ. ಒಳಗೆ ಬಂದಮೇಲೆ ಮೀನಾಕ್ಷಿ ಕನ್ನಿಕಾ ಎಲ್ಲ ಮುಖನ ಇಷ್ಟಿಷ್ಟಪ್ಪ ಊದಿಸ್ಕೊಂಡು ಒಳಗೆ ಬರ್ತಾರೆ. ಬಟ್ ಆದಿ ಏನು ಮಾತಾಡಲ್ಲ. ಆದಿ ಈಗ ಸ್ವಲ್ಪ ಕನ್ವಿನ್ಸ್ ಆಗ್ತಾ ಇರ್ತಾರೆ ಇವಾಗ ಭಾಗ್ಯ ಗುಣ ನೋಡಿಕೊಂಡು. ಸರಿ ಅಂದ್ಬಿಟ್ಟು ಎಲ್ಲರೂ ಒಳಗಡೆ ಬರ್ತಾರೆ. ಮೀನಾಕ್ಷಿ ಹೋಗ್ತಾ ಇರ್ತಾಳೆ. ಭಾಗ್ಯ ಹಿಂದೆನೇ ಓಡ್ಬಂದು ಮೇಡಮ್ 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 ಮೀನಾಕ್ಷಿ ಮೇಡಮ್ ಅಂದಾಗ, ಮೀನಾಕ್ಷಿ ಏನು ಭಾಗ್ಯ, ಏನು ಪ್ರಾಬ್ಲಮ್ ಇದೆಯಾ ಅಂದಾಗ, ಮೇಡಮ್ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಕೇಳ್ತಾಳೆ. ಮೀನಾಕ್ಷಿ ಕನ್ನಿಕನ ನೀನು ನಡಿ ಕನ್ನಿಕಾ ಅಂದ್ಬಿಟ್ಟು ಸನ್ನೆ ಮಾಡಿ ಕಳಿಸ್ಬಿಡ್ತಾಳೆ. ಮೀನಾಕ್ಷಿ ಅಲ್ಲಿ ನಿಂತಿರ್ತಾಳೆ. ಏನು ಭಾಗ್ಯ ಏನೋ ಮಾತಾಡಬೇಕು ಅಂತಂದು ಹೇಳ್ತಂತಲ್ಲ, ಏನು ಅಂದ್ರೆ ಅಂತ ಕೇಳ್ತಾಳೆ. ಮೇಡಮ್ ನಿಮ್ಮ ಕಡೆಯವರು ನಮ್ಮನ್ನೇನು ಶಾಸ್ತ್ರ ಮಾಡೋಕ್ಕೂ ಬಿಡ್ತಾಯಿಲ್ಲ. ನೆನ್ನೆ ಚಪ್ರ ಹಾಕೋತವಿಂದ ಹಿಡ್ದು ಇವಾಗ ನೋಡಿ ನಾವು ತಂದಿರೋ ಬೇರೆ ಪಾತ್ರೆ ಇತ್ತು, ಅದರಲ್ಲಿ ಪಾದ ಪೂಜೆ ಮಾಡೋಣ ಅಂದರೆ ಅವ್ರು ಇಲ್ಲ ಆಗಲ್ಲ, ಬೆಳ್ಳಿದ್ರಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾತು ಏನು ಕೇಳ್ತಾ ಇಲ್ಲ ಮೇಡಮ್ ಅವರು. ತಿರ್ಗಾ ನಮ್ಮ ಪಾತ್ರೆ ಬದಲಾಗಿ ಅವ್ರು ಬೆಳ್ಳಿ ಪಾತ್ರೆ ತಂದು ಕೊಟ್ಟಿದ್ದಾರೆ, ನಾವೇನು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಮೀನಾಕ್ಷಿ ಒಳ್ಳೇದಾಯ್ತಲ್ಲ ಭಾಗ್ಯ, ಬೆಳ್ಳಿ ಪಾತ್ರೆಯಲ್ಲಿ ಮಾಡಿದ್ರೆ ನಮ್ಮ ಸ್ಟೇಟಸ್ ಇನ್ನೂ ಹೆಚ್ಚಿಗೆ ಆಗುತ್ತಲ್ವಾ, ಅದರಿಂದ ಒಳ್ಳೇದಾಯ್ತಲ್ಲ ಇವಾಗ ನಿನಗೆ ಏನು ತೊಂದರೆ ಆಗಿದೆ ಇವಾಗ ನಿನಗೆ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾರೆ. ಅವಾಗ ಇಲ್ಲ ಮೇಡಮ್ ಆ ಥರ ಅಲ್ಲ ಮೇಡಮ್, ನನ್ನ ಶಾಸ್ತ್ರದ ಪ್ರಕಾರ ನಾನು ಏನು ಮಾಡೋಕ್ಕೋ ಅವ್ರು ಬಿಡ್ತಾಯಿಲ್ಲ. ಇದು ನನ್ನ ತಂಗಿ ಮದುವೆ ಮೇಡಮ್, ನನ್ನ ತಂಗಿ ಮದುವೆನೇ ನಾನು ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ಕೊಂಡಿದ್ದೆ ಹೇಳಿ ನಿಮ್ಮ ಹತ್ರ. ಅದನ್ನು ಬಿಟ್ಬಿಟ್ಟು ಇಲ್ಲಿ ನಾನು ಏನು ಓಡಾಡೋಕ್ಕೆ ಆಗ್ತಾಯಿಲ್ಲ ಮೇಡಮ್, ಅದರಿಂದ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಮೇಡಮ್, ನನಗೆ ನಮ್ಮ ಶಾಸ್ತ್ರ ಪ್ರಕಾರ ನಾನು ಎಲ್ಲ ಮಾಡೋಕ್ಕೆ ಬಿಟ್ಬಿಡಿ ನನ್ನ ಅಂತ ಭಾಗ್ಯ ಕೇಳ್ತಾಳೆ. ಅವಾಗ ಮೀನಾಕ್ಷಿ ಅವರು, ಹೆಂಗಾಗುತ್ತೆ ಭಾಗ್ಯ, ನೀನು ಶಾಸ್ತ್ರ ಪ್ರಕಾರ ನೀನು ಮಾಡು, ಆದರೆ ಇಲ್ಲಿ ನಾವು ಹೇಳ್ದಂಗೆ ನಡಿಬೇಕು. ಯಾಕೆ ಗೊತ್ತಾ, ಮದುವೆಗೆಲ್ಲ ಬರ್ತಾ ಇರೋರು ದೊಡ್ಡ ದೊಡ್ಡ VIP ಭಾಗ್ಯ, ದೊಡ್ಡ ದೊಡ್ಡ CEOs ಬರ್ತಾ ಇದ್ದಾರೆ, ನಮ್ಮ ಪಾರ್ಟ್ನರ್ಸ್ ಬರ್ತಾ ಇದ್ದಾರೆ, ಎಲ್ಲ VIP ವ್ಯಕ್ತಿಗಳು ಬರ್ತಾ ಇರೋದು. VIP ವ್ಯಕ್ತಿಗಳು ಬರ್ತಾ ಇರೋದ್ರಿಂದ ನಮ್ಮ ಸ್ಟೇಟಸ್ ಕಮ್ಮಿ ಆಗೋ ಥರ ಯಾವುದನ್ನೂ ಮಾಡೋಕ್ಕಾಗಲ್ಲಲ್ವ. ಬೆಳ್ಳಿ ಪಾತ್ರೆ ಅವೆಲ್ಲ ನಮ್ಮ ಸ್ಟೇಟಸ್ಗೆ ಈಕ್ವಲ್ ಆಗಿರಬೇಕು. ಅದರಿಂದ ನಾನು ಇದನ್ನೆಲ್ಲ ಆರ್ಡ್ರ್ ಮಾಡಿರೋದು. ನಾನು ಯಾವ ರೀತಿ ಎಲ್ಲ ಅರೇಂಜ್ ಮಾಡಿದ್ದೀನಿ ಅದು ಕರೆಕ್ಟಾಗಿ ಇದೆಯಲ್ಲ ಭಾಗ್ಯ ಅಂದ್ಬಿಟ್ಟು ನೈಸಲ್ಲಿ ಮಾತಾಡ್ತಾಳೆ ಮೀನಾಕ್ಷಿ. ಅವಾಗ ಭಾಗ್ಯ, ಇಲ್ಲ ಮೇಡಮ್ ನಾನು ಅವತ್ತು ನಿಮ್ಗೆ ಹೇಳಿದೆ ಮದುವೆ ಸರಳವಾಗಿ ಮಾಡ್ಕೊಡ್ತೀನಿ, ಸಿಂಪಲ್ಲಾಗಿ ಮಾಡ್ತೀನಿ ಅಂತ, ಆದರೆ ನೀವು ಯಾವುದಕ್ಕೂ ಒಪ್ಪಲಿಲ್ಲ. ನೋಡಿದ್ರೆ ಇಷ್ಟು ದೊಡ್ಡ ಛತ್ರದಲ್ಲಿ ಮದುವೆ ಇಟ್ಕೊಂಡಿದ್ದೀರಾ ಮೇಡಮ್, ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಅವತ್ತು ಹೇಳ್ತಿರೋದು ಅದೇ, ಸರಳವಾಗಿ ಮಾಡೋಣ ಅಂಥೇಳಿ. ನೀವು ಯಾವುದಕ್ಕೂ ಒಪ್ಪಿಗೆ ಕೊಡ್ತಾ ಇಲ್ಲಲ್ಲ, ನಿಮ್ಮ ಇಷ್ಟದಂಗೆ ಇದು ಮಾಡ್ತಾ ಇದ್ದೀರಲ್ಲ ಮೇಡಮ್, ಪ್ಲೀಸ್ ಮೇಡಮ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನನ್ನ ಇಷ್ಟದ ಪ್ರಕಾರ ಮದುವೆ ಮಾಡೋಕ್ಕೆ ಬಿಡಿ, ನನ್ನ ಇಷ್ಟದ ಪ್ರಕಾರ ಶಾಸ್ತ್ರ ಮಾಡೋಕ್ಕೆ ಬಿಡಿ ಮೇಡಮ್ ಪ್ಲೀಸ್ ಅಂತ ಕೇಳ್ಕೊತಾ ಇರ್ತಾಳೆ. ಅಷ್ಟಲ್ಲಿ ಕನಿಕಾ ಬಂದು, ಏನು ಡ್ರಾ ಮಾಡ್ತಿದ್ದೀಯ ಭಾಗ್ಯ ನೀನು, ಇಷ್ಟು ದೊಡ್ಡ ಛತ್ರದಲ್ಲಿ ಮದುವೆ, ಬೆಳ್ಳಿ ಪಾತ್ರೆ ಎಲ್ಲ ಸಿಕ್ಕಿದೆ ಅಂತ ಖುಷಿಯಾಗೇ ಇದೆಯಾ ಒಳಗೆ, ಈಚೆ ಏನೂ ಖುಷಿ ಇಲ್ದವ್ರ ಥರ ಅಯ್ಯೋ ಬೇಡ ಮೇಡಮ್ ಅನ್ನೋ ಥರ ನಾಟಕ ಆಡ್ತಾ ಇದೆಯಾ, ಈ ನಾಟಕ ಎಲ್ಲ ನಮ್ಮ ಹತ್ರ ನಡೆಯಲ್ಲ, ಅರ್ಥ ಆಯ್ತಾ ಅಂತ ಕನ್ನಿಕಾ ಹೇಳ್ತಾಳೆ. ಕನ್ನಿಕಾ ನಾನು ಅವತ್ತು ಹೇಳ್ತಿರೋದೇ ಇವತ್ತು ಹೇಳ್ತಿರೋದೇ, ನಾನು ಯಾವತ್ತೂ ಹೇಳೋದು ಒಂದೇ, ನಾನು ಸಿಂಪಲ್ಲಾಗೆ ಮದುವೆ ಮಾಡ್ಕೊಡ್ತೀನಿ ಅಂತ ನಾನು ಕೇಳ್ಕೊಂಡಿದ್ದೀನಿ, ಆದರೆ ನೀವೇ ಇಷ್ಟು ದೊಡ್ಡ ಚಿತ್ರ ಬೇಕೋ ಹಾಗೆ ಹೀಗೆ ಅಂತೆಲ್ಲ ಮಾಡಿರೋದು. ನಾನು ಯಾವತ್ತೂ ಇದೆಲ್ಲ ಹೇಳಿರಲಿಲ್ಲ, ನನ್ನ ಸ್ಟೇಟಸ್ಗೆ ತಕ್ಕನಾಗ ನಾನು ಮದುವೆ ಮಾಡ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಇದರಲ್ಲಿ ಡ್ರಾಮಾ ಆಡೋದೆಲ್ಲ ಏನು ಬೇಕಾಗಿಲ್ಲ, ಡ್ರಾಮಾ ಏನು ಇಲ್ಲವೂ ಇಲ್ಲ, ನಾನು ಹೇಳ್ತಿರೋದೆಲ್ಲ ನಿಜನೇ. ಆ ವಿಷಯ ಮಾತಾಡೋದಕ್ಕೆ ಇವಾಗ ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತಾ ಇರೋದು, ಅರ್ಥ ಮಾಡ್ಕೊಂಡು ಮಾತಾಡು, ಏನೇನೋ ನಿನ್ನ ತಲೆಗೆ ಬಂದಿದ್ದಲ್ಲ ಮಾತಾಡೋಕ್ಕೆ ಬರಬೇಡ ಕನ್ನಿಕಾ, ಅರ್ಥ ಆಯ್ತಾ ಅಂದಾಗ, ನಿನ್ನ ನಾಟಕ ಎಲ್ಲ ನನಗೆ ಗೊತ್ತು ಬಿಡೆ ಅಂತ ಕನ್ನಿಕಾ ಹೇಳ್ತಾಳೆ. ನಾನೇನು ನಾಟಕ ಆಡ್ತಾಯಿಲ್ಲ, ನಾನೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಮೇಡಮ್, ಪ್ಲೀಸ್ ಮೇಡಮ್ ನಾನು ಶಾಸ್ತ್ರ ಮಾಡೋಕ್ಕೆ ಬಿಡಿ ಮೇಡಮ್ ಅಂತ ಅಂದ್ಬಿಟ್ಟು ಕೇಳ್ಕೊತಾಳೆ. ಅಷ್ಟರಲ್ಲಿ ಮೀನಾಕ್ಷಿ, ಇಲ್ಲ ಭಾಗ್ಯ ಆಗಲ್ಲ, ನಾನು ಇಷ್ಟ ಪ್ರಕಾರನೇ ಆಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ. ಇಲ್ಲ ಆದಿ ಕನ್ನಿಕಾ ಮೀನಾಕ್ಷಿ ಎಲ್ಲ ನಿಂತಿರ್ತಾರೆ. ಅವಾಗ ಕನ್ನಿಕಾ ಮತ್ತು ಮೀನಾಕ್ಷಿ ಆದಿ ಏನಾದರೂ ಮಾಡು ಆದಿ, ಎಂಗೇಜ್ಮೆಂಟಲ್ಲೇ ನಿಲ್ಲಿಸ್ಬೇಕು ಅಂತಿದ್ದೋ ಮದುವೆನ, ಈಗ ಮದುವೆ ಗಂಟ ಬಂದುಬಿಟ್ಟಿದೆ, ಇದಕ್ಕೇನಾರ ಮಾಡಲೇಬೇಕು ಆದಿ ಅಂತಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾಳೆ. ಕನಿಕನೂ ಹೌದು ಬ್ರೋ ಅಂತಾಳೆ. ಅವಾಗ ಆದಿ, ಭಾಗ್ಯನ ನೋಡಿದ್ರೆ ದುಡ್ಡುಗೋಸ್ಕರ ಇಷ್ಟು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ. ಈವನ್ ನಾನು ಆಸ್ತಿದು ಕೂಡ ನಾನು ವಿಲ್ ಮಾಡಿದ್ರು ಅವ್ರ ಆಸ್ತಿನೇ ಬೇಡ ಕಿಶನ್ ಬೇಕು ಅಂದಿದ್ದಾರೆ, ಭಾಗ್ಯ ದುಡ್ಡುಗೋಸ್ಕರ ಇದು ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅತ್ತೆ ಅಂತ ಅಂದ್ಬಿಟ್ಟು ಅಂತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ, ನಾಳೆ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದರೆ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.